ಚಲಿಸುತ್ತಿರುವಾಗಲೇ ಕಂಟೈನರ್ ಚಕ್ರಗಳು ಕಳಚಿ ಬಿದ್ದು ಹೋಗ್ಬಿಟ್ಟಿದೆ. ಎಲ್ಲಾಗಿದೆ ಇದು? ರಸ್ತೆಯಲ್ಲಿ ಉರುಳುತ್ತಾ ಹೋಗಿ ರಸ್ತೆ ಬದಿ ನಿಂತಿದ್ದ ಆಟೋಗೆ ಡಿಕ್ಕಿ ಆಗ್ಬಿಟ್ಟಿದೆ. ಅಯ್ಯೋ ಪಾಪ, ಡಿಕ್ಕಿ ರಭಸಕ್ಕೆ ಆಟೋ ಸಂಪೂರ್ಣ ಜಖಮಾಗಿ ಹೋಗ್ಬಿಟ್ಟಿದೆ. ಏನು ಕಡಿಮೆ ಭಾರ ಇರುತ್ತಾ ಇದರ ಟೈರ್ಗಳು. ಹಾಸನದ ಬೇಲೂರು ತಾಲೂಕಿನ ಮತ್ತಿಹಳ್ಳಿ ಬಳಿ ಆಗಿರುವಂಥದ್ದು. ಮಂಗಳೂರು ಬೆಂಗಳೂರು ಕಡೆಗೆ ಹೊರಟಂತ ಕಂಟೈನರ್ ಇದು. ಸರಕು ಲೋಡ್ ಮಾಡಿಕೊಂಡು ತೆರಳುತ್ತಾ ಇದ್ದಂಥ ಕಂಟೈನರು ರಸ್ತೆಯಲ್ಲಿಯೇ ಹಿಂಬದಿಯ ಎರಡೂ ಚಕ್ರಗಳು ಕೂಡ ಕಳಚಿವೆ. ಅವು ಕಳಚೋದಿರಲಿ, ಅವು ಹೋಗ್ಬಿಟ್ಟು ಪಾಪ ಆಟೋಗೆ ಹೋಗಿ ಡಿಕ್ಕಿ ಹೊಡೆದಿದೆ. ಆಟೋ ಸಂಪೂರ್ಣವಾಗಿ ಜಖಮ್ ಆಗೋಗ್ಬಿಟ್ಟಿದೆ. ತೋರಿಸ್ತೇವೆ ನಿಮಗೆ ಆ ದೃಶ್ಯಾವಳಿಗಳು. ಏನು ಕಡಿಮೆ ಇರಲ್ಲ ರೀ, ಸಿಕ್ಕಾಪಟ್ಟೆ ಭಾರ. ಅದರಲ್ಲೂ ಈ ರೀತಿಯ ಗುರುಳಿ ಬಂದರೆ ಏನಾಗುತ್ತೆ ಕಥೆಯಲ್ಲಿ. ಸಾಮಾನ್ಯವಾಗಿ ಈ ರೀತಿಯಾಗಿ ಎರಡು ಟೈರ್ಗಳೇನು ಬಿಚ್ಚಿ ಬಿಡೋದಿಲ್ಲ, ಇಲ್ಲ ಬ್ಲಾಸ್ಟ್ ಆಗುತ್ತೆ, ಇಲ್ಲ ಒಂದು ಯಾವುದಾದ್ರು ಟೈರ್ ಬಿಚ್ಚಬಹುದು. ಬಟ್ ಎರಡೂ ಟೈರ್ಗಳು ಅದು ಹೆಂಗ್ರಿ ಬಿಚ್ಚಿದ್ವು? ಆಮೇಲೆ ಪಾಪ ಆಟೋದಲ್ಲಿ ಯಾವನಾದ್ರೂ ಕೂತಿದ್ದಿದ್ರೆ ಕಥೆ ಏನು ನೋಡಿ. ಒಂದು ಟೈರ್ ಹೊಡೆದ್ರೆ ಹೆಂಗೆ ಆಟೋ ಏನಾಗುತ್ತೆ ನೋಡಿ ಅಲ್ಲಿ. ಅಯ್ಯೋ ಇನ್ನೊಂದು ಹೋಗಿ ಮತ್ತೆ ಅದಕ್ಕೆ ಕುದ್ದುತ್ತೆ ನೋಡಿ. ಸುಮ್ಮನೆ ಇದ್ರೂ ಈ ಥರ ಆಗುತ್ತೆ ಅಂದರೆ ಹೇಗೆ ಯಾವ ರೀತಿಯಾಗಿ ನಿಮಗೆ ಸಮಸ್ಯೆಗಳು ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಒಂದು ಪಾಡಿಗೆ ಒಂದು ಸೈಡಿಗೆ ಹಾಕ್ಕೊಂಡು ಆಟೋ ನಿಂತ್ಕೊಂಡಿದ್ದಾನೆ. ಅದು ಕಂಟೈನರ್ದು ಟೈರ್ ಬಿಚ್ಕೊಂಡು ಬಂದು ಆಟೋ ಹೊಡಿಬೇಕಾ? ಪಾಪ ಅವನೇನು ಮಾಡಿದ್ನು, ಅವನ ಟೈಮ್ ಹೆಂಗಿದೆಯೋ, ಅವನ ಜೀವನದಲ್ಲಿ ಇನ್ನೇನು ಕಷ್ಟ ಇದೆಯೋ, ಅವನೆಷ್ಟು ಸಾಲ ಮಾಡಿ ಇಟ್ಕೊಂಡಿದ್ದಾನೋ. ಈಗ ಅದನ್ನು ರಿಪೇರ್ ಮಾಡಿಸೋಕ್ಕೆ ಯಾವನು ಕೊಡ್ತಾನೆ ದುಡ್ಡು? ಅದರಲ್ಲಿ ಇವ್ರಿಗೆ ಕಾಯಬೇಕು, ಅಲ್ಲಿವ್ರಿಗೆ ಜೀವನ ನಡೆಸ್ಕೋಬೇಕಲ್ಲ. ಅವನು ಹೊಣೆ ಯಾರಿಗೆ ಅದಕ್ಕೆ? ನಮಗೇನು ಮಾಡೋದು ಅಂತ ಅವನು ಹೇಳ್ತಾನೆ. ಕಂಟೈನರು ಅವನು ದುಡಿಯೋಕ್ಕಂತಾನೆ ಬಂದಿರ್ತಾನಲ್ವ ಡ್ರೈವರು, ಅವನು ಎಲ್ಲಿಂದ ಕೊಡ್ತಾನೆ? ಅವನು ಓನರಿಗೆ ಕೇಳ್ತಾನೆ. ಅವನು ಓನರ್ ನಾನೇನು ಮಾಡಲಪ್ಪ ಅದು ಬಿಚ್ಚಿಬಿದ್ರೆ ಅಂತಾನೆ. ಅವನು ಕೊಡಬೇಕಂದ್ರೆ ಇನ್ನೊಂದು ತಿಂಗಳು 2 ತಿಂಗಳು ಆಗುತ್ತೆ. ಅಲ್ಲಿವರೆಗೂ ಆಟೋ ಒಂದು ಜೀವನ ನಡೆಸ್ಬೇಕಲ್ಲ ಅವನು. ಪಾಪ ಸಾಲ ಸೂಲ ಮಾಡ್ಕೊಂಡು ಮತ್ತೆ ರೆಡಿ ಮಾಡಿಸ್ಕೋಬೇಕು. ಈಗ ಪಾಪ ಇರ್ಲಾರ್ದು ಬಿಟ್ಟು ಬರುತ್ತೆ ಅಂತಾರಲ್ಲ ಸಮಸ್ಯೆಗಳು, ಹಿಂಗೆ ಬರೋದು. ಹೆಂಗೆ ಬಂದಿದೆ ನೋಡಿ ಸಮಸ್ಯೆ ಅವನಿಗೆ. ಯಾರಾದರೂ ಬಯಸಿದ್ರ? ಅಲ್ಲೊಂದು ಕಾರಿದೆ, ಕಾರಿಗೂ ಹೊಡೆದಿಲ್ಲ ಅದು. ಕಾರ್ ಬಿಟ್ಟು ಆಟೋಗೆ ಬಂದು ಹೊಡಿಬೇಕಾ? ಹುಡುಕಿ ಅಲ್ಲಿ ಪಕ್ಕದಲ್ಲೂ ಕಾರ್ ನಿಂತಿದೆ, ಅದಕ್ಕೂ ಗೊತ್ತಿಲ್ಲ. ಅದು ಆಟೋಗೆ ಹೊಡೆದಿದೆ.